ತಂಗಿ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಆದ್ರೂ ಅವಳು ಸದಾನಂದ ರಾಯರ್ ಜೊತೆ ಮದುವೆ ಆಗೋಕೆ ನೀನ್ ಬಿಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ರಾಣಿ, ಸುಜಿ ಅನ್ನೋದ್ರ ಅಮ್ಮನ ಬಲವಂತಕ್ಕೆ ಒಪ್ಕೊಂಡಿದ್ದಾಳ. ಅಕಸ್ಮಾತ್ ಅವಳು ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನಾ ಏನ್ ಮಾಡ್ಲಿ? ಆದ್ರೂ ನನ್ನ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಅವಳು ಈ ಮದುವೆ ಖಂಡಿತ ಒಪ್ಪಿರಲ್ಲ ಅಂತ. ಆನಂದ್, ನೀನ್ ಸುಮ್ನೆ ಇರು. ನಾನು ಹೋಗಿ ಏನಾದ್ರೂ ಉಪಾಯ ಮಾಡಿ ಸುಜಿನ ನಿನ್ ರೂಮ್ ಕರ್ಕೊಂಡ್ ಬರ್ತೀನಿ. ನೀನೇ ಅವಳನ್ನ ಕೇಳು. ಮೊದಲ ಕೆಲಸ ಮಾಡು, ಆಮೇಲೆ ಮಿಕ್ಕಿದ್ದೆಲ್ಲ ಯೋಚನೆ ಮಾಡೋಣ. ರಾಣಿ, ನಾನು ಎಲ್ಲದಕ್ಕೂ ನೀನು ಆಸರೆಯಾಗಿ ನಿಂತಿದ್ಯಾ. ಐ ಲೈಕ್ ಯು. ಏನಮ್ಮ, ಅಕ್ಕಿ ತುಂಬಾ ಚೆನ್ನಾಗಿದೆ. ಎಲ್ಲಿಂದ ಇಟ್ಕೊಂಡ್ ಬಂದೆ? ಏನ್ ರೇಟು? ನೋಡು, ನಮ್ಮ ಹತ್ರ ಬಿಯರ್ ಇದೆ, ನಿನ್ನ ಹತ್ರ ಹುಡುಗಿ ಇದ್ದಾಳೆ. ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ? ಯಾಕ ಹಂಗ್ ನೋಡ್ತೀಯ? ದ್ರೌಪದಿನ ಪಾಂಡವ್ರು ಹಂಚ್ಕೊಂಡಾಗೆ ಈ ಹುಡುಗಿನ ನಾವ್ ಹಂಚ್ಕೊಳ್ಳೋಣ. ಆ ಹುಡುಗಿ ನಮ್ ಜೊತೆ ಕಳಿಸ್ತೇ ಹೋದ್ರೆ ನಮ್ಮನ್ನು ಸದಾನಂದ ರಾಯರ್ ಕಳಿಸಿದ್ರು ಸರ್. ಸದಾನಂದ ರಾಯ? ರಾಣಿ, ಇದಕ್ಕೆಲ್ಲ ನಾನೇ ಕಾರಣ. ಐ ಆಮ್ ಸಾರಿ. ಯಾಕೆ ಈ ತರ ಮಾತಾಡ್ತೀಯ ಆನಂದ್? ನೀನ್ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇ ಬಿಡು.